ಸೀನಿಯರ್ ಸಿಟಿಜನ್ಸ್ ಎಲ್ಲ ಬಂದಿದ್ದಾರೆ ಸರ್. ಕಳೆದ 3 ತಿಂಗಳು, ಕೆಲವ್ರಿಗೆ 4 ತಿಂಗಳು, ಕೆಲವರು 5-6 ತಿಂಗಳಿಂದ ಪೆನ್ಷನ್ ಅಮೌಂಟ್ ನೀಡಿಲ್ಲ. ಇವಾಗ ಸರ್ಕಾರ ಹೇಳ್ತಿರೋದು ಪರಿಷ್ಕರಣೆ ಮಾಡ್ತೀವಿ, ಎಕ್ಸಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮೂಲಭೂತ ಪ್ರಶ್ನೆ ಇರೋದೇನೆ ಎಕ್ಸಸ್ ಹೆಂಗ್ ಬಂದ್ರು ಅಂತ. ನಿಜವಾಗ್ಲೂ ವಂಚಿತರು ಕಾರ್ಡ್ ಮಾಡಿಸ್ಕೊಳ್ಳೋದಿಕ್ಕೆ 6 ತಿಂಗಳ ಅಲಿತಾ ಇದ್ದಾರೆ. ನಿಮಗೆ ರೇಷನ್ ಕಾರ್ಡ್ ಇದೆಯಾ, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ನೀವು ಹೋಗಿ TC ತೊಗೊಂಬನ್ನಿ, ನೀವು ವಯಸ್ಸಾಗಿರೋ TC ಎಲ್ಲಿಂದ ತರಕ್ಕೆ ಸಾಧ್ಯ? ಈ ಥರ ನಿಜವಾಗ್ಲೂ ಮಾಡಿಸ್ಕೊಳ್ಳೋದಕ್ಕೆ ಅಲಿತಿರೋರಿಗೆ ಮಾಡ್ಕೊಡಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಆದರೆ ಎಕ್ಸಸ್ ಎಲ್ಲಿಂದ ಬಂತು? ಈ ಎಕ್ಸಸ್ ತಗೊಂಡಿರೋರಿಗೆ, ಅಂದ್ರೆ ಎಕ್ಸ್ಟ್ರಾ ಯಾರು ಪೆನ್ಷನ್ಗೆ ಅರ್ಹರಲ್ಲ ಅವ್ರೇನು ಪೆನ್ಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಹಂಗಾರೆ ಏನು ಶಿಕ್ಷೆ ಕೊಡ್ತಾರೆ? ಅವ್ರ ಕೈಗೆ, ಅರ್ಹರ್ ಅಲ್ದಿರೋರ್ ಕೈಗೆ ಪೆನ್ಷನ್ ಕಾರ್ಡ್ ಬರ್ಬೇಕಂದ್ರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ? ಆಯಾ ಏರಿಯಾ ಕಾರ್ಪೊರೇಟರ್ಗಳು ಇನ್ವಾಲ್ವ್ ಆಗಿರ್ತಾರೆ, MLAಗಳು ಇನ್ವಾಲ್ವ್ ಆಗಿರ್ತಾರೆ. ಯಾರಿಗೋ ಒಂದು ಫೋನ್ ಹೊಡೆದ್ಬಿಟ್ಟು ಮಾಡ್ಕೊಡ್ರಿ ಅವರಿಗೆ ಒಂದು ಕಾರ್ಡು ಅಂತ ಹೇಳ್ತಾರೆ. ತಹಸೀಲ್ದಾರ್ ಇನ್ವಾಲ್ವ್ ಆಗಿರ್ತಾರೆ. ಇವರೆಲ್ಲರೂ ಇನ್ವಾಲ್ವ್ ಆಗಿರೋರಿಗೆ ಶಿಕ್ಷೆ ಕೊಡಬೇಕು. ನಿಜವಾಗ್ಲೂ ನ್ಯಾಯ ನೋಡ್ಕೊಂಡ್ಬಿಟ್ರೆ ಯಾಕೆ ಇವ್ರಿಗೆ ಸೈನ್ ಮಾಡಿ ಅನರ್ಹರಿಗೆ ನೀವು ಕಾರ್ಡ್ ಕೊಟ್ರಿ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದು ಬಿಟ್ಟು ಮರುಪರಿಶೀಲನೆ ಮಾಡ್ತೀವಿ ಅಂತಂದೇಳಿ ಇರೋ ಬರೋ ದಾಖಲೆಗಳನ್ನ ಕೊಡಿ ಅಂತ ಹೇಳ್ತಾ ನಿಜವಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಜನಗಳನ್ನ ಯಾಕೆ ಕಲಿಸ್ತೀರಾ? ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ, ಯಾವುದೇ ಸರ್ಕಾರ ಇರಲಿ, ನಿಮಗೆ ತಾಕತ್ತಿದ್ರೆ ನಿಜವಾಗ್ಲೂ ಅವ್ರನ್ನ ಫೈಂಡ್ ಔಟ್ ಮಾಡಿ. ನೀವು ಇದೇ ಫಸ್ಟ್ ಅಲ್ಲ, ಹಲವಾರು ಸತಿ ಕಾರಣಗಳು ಹೇಳಿದಿರಿ. ಲೇಬರ್ ಕಾರ್ಡ್ಗೆ ಅಮೌಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಲೇಬರ್ ಕಾರ್ಡ್ ಅಂದ್ರೆ ಯಾರು ಕಟ್ಟಡ ಕಾರ್ಮಿಕರಲ್ಲ ಅವ್ರೆಲ್ಲ ಕಾರ್ಡ್ ತಗೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಸ್ಟಾಪ್ ಮಾಡಿದ್ರು. ಅದೇ ರೀತಿ ನೀವೆಲ್ಲ ಕೇಳಿದಿರ ಸರ್, ಕಳೆದ 3-4 ವರ್ಷದಿಂದ BPL ಕಾರ್ಡ್ ಮಾಡ್ಕೊಡೋದು ಕೂಡ ಇದೇ ಆರ್ಗ್ಯುಮೆಂಟ್ ಕೊಡ್ತಾ ಇದಾರೆ, BPL ಕಾರ್ಡ್ಗಳು ಜಾಸ್ತಿ ಇದಾವೆ ಅಂತಂದೇಳಿ. ಹಾಗಾಗಿ ನಾವು ನಿಜವಾಗ್ಲೂ ಸರ್ಕಾರ ಮಾಡ್ಬೇಕಾಗಿರೋದು, ಯಾರು ಅನರ್ಹರಿಗೆ ಕಾರ್ಡ್ ಕೊಟ್ರಲ್ಲ ಅವ್ರನ್ನ ಫೈಂಡ್ ಔಟ್ ಮಾಡಿ ಶಿಕ್ಷೆ ಕೊಡಿ. ಅದು ಬಿಟ್ಟು ನಿಜವಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗಿರೋರು, ಅದ್ರ ಮೇಲೆ ಡಿಪೆಂಡ್ ಆಗಿ ಮೆಡಿಸಿನ್ಗೋಸ್ಕರ ಅದನ್ನ ಕಾಯ್ತಾ ಇರೋ ಜನಗಳನ್ನ ಯಾಕೆ ಬೀದಿ ಪಾಲ್ ಮಾಡ್ತೀರಾ? ಹಾಗಾಗಿ ಸರ್ಕಾರ ಇದನ್ನ ಈ ಕೂಡಲೇ ಗಮನಕ್ಕೆ ಹಾಕಬೇಕು. ಮತ್ತೆ ಅನಾವಶ್ಯಕ ದಾಖಲೆಗಳು, ಒಬ್ಬ ವಿಧವೆ ಆಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಏನ್ ಬೇಕು? ಒಬ್ಬ ವಿಧವೆಗೆ ಗಂಡ ಸತ್ತಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು, ಡೆತ್ ಸರ್ಟಿಫಿಕೇಟ್. ಯಾಕೆ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಬೇಕು? ನೀವು ಕ್ಯಾಸ್ಟ್ ಬೇಸಿಸ್ ಮೇಲೆ ಮಾಡ್ತೀರಾ ನೀವು ವಿಧವೆ ಪೆನ್ಷನ್? ವಿಧವೆ ಪೆನ್ಷನ್ ಮಾಡ್ತಿರೋದು ಗಂಡ ಸತ್ತಿರೋದು ಪ್ರೂಫ್ ಬೇಕು. ಹಾಗಾದ್ರೆ ಅದೊಂದು ಪ್ರೂಫ್ ಇದ್ರೆ ಸಾಕಲ್ವಾ? ಹಾಗಾಗಿ ನೀವು ಯಾಕೆ ಇದನ್ನೆಲ್ಲ ಇದು ಮಾಡ್ತೀರಿ? ಜೊತೆಗೆ ಇವತ್ತು ಡೆತ್ ಸರ್ಟಿಫಿಕೇಟ್ ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ಸಾಯಲ್ಲ, ಮನೆಗಳಲ್ಲಿ ಸತ್ತಾಗ ಮನೆಯಲ್ಲೇ ನೇರವಾಗಿ ತಗೊಂಡೋಗ್ಬಿಟ್ಟು ಉಳ್ಬಿಡ್ತಾರೆ, ಹಿಂದೆ ಮುಂದೆ ನೋಡೋದಿಲ್ಲ ಅವರು. ಅವೆಲ್ಲ ಡಾಕ್ಯುಮೆಂಟ್ ಮಾಡಿಸ್ಬೇಕಂತ ಜನ ಅಷ್ಟೊಂದು ಪರಿಜ್ಞಾನ ಇಲ್ಲ ಜನಕ್ಕೆ. ಹಾಗಾದ್ರೆ ನೀವು ಪ್ರಜ್ಞಾವಂತರು, ಬುದ್ಧಿವಂತರು, ನೀವೇನ್ ಮಾಡ್ತಿದ್ದೀರಾ ಅದನ್ನ ಸರಿ ಮಾಡೋದಕ್ಕೆ? ಎಲ್ಲಿ ಬಂದಿದ್ದೀರಾ ಜನಗಳ ಮಧ್ಯದಲ್ಲಿ? ನಿಮ್ಗೆ ಏನ್ ಸಮಸ್ಯೆಗಳಿದೆ ಅಂತ ಇಲ್ಲಿ ಕೇಳಿದ್ದೀರಾ? ಅದಕ್ಕೆ ನಾವಿಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದೀವಿ, ದಯವಿಟ್ಟು ಸರ್ಕಾರ ಈ ನೊಂದ ಜನಗಳ ಪರವಾಗಿ ನಿಂತ್ಕೋಬೇಕು, ಬೀದಿಗೆ ಬರ್ಬೇಕು, ಏರಿಯಾಗೆ ಬರ್ಬೇಕು, ನಿಮ್ ಸಮಸ್ಯೆಗಳನ್ನ ಕೇಳ್ಬೇಕು. ನಿಮ್ಗೆ ವೋಟ್ ರೈಡ್ ಬೇಕು ಅಂತ ಹೇಳಿ ಎಲೆಕ್ಷನ್ ಬಂದಾಗ ನೀವೇ ಮನೆಗೆ ಹೋಗಿ ಯಾರಿಗೆ ಕಾರ್ಡ್ ಇದೆ, ಯಾರಿಗೆ ಕಾರ್ಡ್ ಇಲ್ಲ ಅಂತ ಹೇಳಿ ಗಮನ ಹಾಕ್ತಿರಲ್ವಾ ನೀವು? ಹಾಗಾದ್ರೆ ನಿಜವಾಗ್ಲೂ ನೀವು ಏಜ್ ಆಗಿದೆ, ಗಂಡನ್ ಕಳ್ಕೊಂಡಿದ್ದೀರಾ, ಅಂಗವಿಕಲರು, ನಿಮ್ಗೆ ಏನ್ ಸಮಸ್ಯೆ ಅಂತ ಹೇಳಿ ಅಧಿಕಾರ ನೇಮಿಸ್ಬಿಟ್ಟು ಮನೆ ಕಳಿಸ್ಲಿ, ನಿಜವಾಗ್ಲೂ ಫೈಂಡ್ ಔಟ್ ಮಾಡ್ಲಿ, ಅವರಿಗೆ ಸರಳ ಮಾಡ್ಬಿಟ್ಟು ಅವ್ರಿಗೆ ಈ ಕೂಡಲೇ ಪೆನ್ಷನ್ ಅಮೌಂಟ್ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್. ನನ್ನ ಹೆಸರು ಜಯಣ್ಣ ಅಂತೇಳಿ, SUCI ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಸಮಿತಿ ಸದಸ್ಯ.